ಆಶಾ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆ 7:15ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ನಮ್ಮ ಸ್ಕೂಲಿಂದ ಸೇಲಿಂಗ್ ಸ್ಪೋರ್ಟ್ ಅಂತ ಒಂದು ಆರ್ಗನೈಸೇಷನ್ ಮಾಡಿದ್ರು, ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಅದೇ ಎವ್ರಿ ಸಂಡೇ ಟ್ರೈನಿಂಗ್ ಕೊಡ್ತಾರೆ ಅವರು ಸೇಲಿಂಗ್ ಸ್ಪೋರ್ಟ್ ಅಂತ. ಮೀನ್ಸ್ ಈಗ ನೀವು ನೋಡಿರ್ಬೋದು, ಈಗ ಎಲ್ಲ ಟ್ರೆಂಡಲ್ಲಿ ಇರುತ್ತಲ್ಲ, ಅದೇ ಒಂದು ಹುಡುಗ ಬೋಟ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಆ ಬೋಟ್ ರೇಸ್ ಸೇಲಿಂಗ್ ಸ್ಪೋರ್ಟ್, ಅದನ್ನೇ ಸೇಲಿಂಗ್ ಸ್ಪೋರ್ಟ್ ಅಂತ ಕರೆಯೋದು, ಬೋಟ್ ರೇಸನ್ನೇ. ಅದಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಸ್ಕೂಲಿಂದ. ನಾವು ಅದಕ್ಕೆ ಎವ್ರಿ ಸಂಡೇ ಟ್ರೈನಿಂಗ್ ಕೊಡ್ತಾರೆ. 1 ಮಂತ್ ಫ್ರೀ ಆಫ್ ಕಾಸ್ಟ್ ಹೇಳಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮು. ಆಮೇಲೆ 1 ಮಂತ್ ಆದಮೇಲೆ ಅವರೇ ಫೀಸ್ ಡಿಕ್ಲೇರ್ ಮಾಡ್ತಾರೆ, ಅದನ್ನು ನಾವು ಪೇ ಮಾಡ್ಕೊಂಡು ಜಾಯ್ನ್ ಆಗಬೇಕು. 1 ಮಂತ್ ಫ್ರೀ ಆಫ್ ಕಾಸ್ಟ್ ಇದೆ ಅಲ್ವಾ, ಅದಕ್ಕೆಲ್ಲ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ನಾವು ಎವ್ರಿ ಸಂಡೇ, ಇದು ನವೆಂಬರ್ ಮಂತ್ ಆಗಿರೋದ್ರಿಂದ ನವೆಂಬರ್ ಎವ್ರಿ ಸಂಡೇ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಎವ್ರಿ ಸಂಡೇ. ಅದಕ್ಕೆಲ್ಲ ರೆಡಿ ಆಗಿದ್ದೀನಿ, ಬ್ಯಾಗು ಪ್ಯಾಕ್ ಆಗಿದೆ, ತಿಂಡಿ ತಿಂದ್ಕೊಂಡು ಹೊರಡಬೇಕಷ್ಟೇ. ಅಮ್ಮ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ. ಮಾ ಏನೇ ನಾನು ಮಾಡಿದ್ದೆ, ಇವತ್ತು ಅವ್ರು ಮಾಡ್ತಿದ್ದಾರೆ ಕೆಲಸ. ಇವತ್ತು ಬೆಳಗ್ಗೆ ನನಗೆ ಲಿಟ್ರಲಿ ಹೇಳಬೇಕಂದ್ರೆ 5:15ಗೆ ಎಚ್ಚರ ಆಗೋಯ್ತು ಫ್ರೆಂಡ್ಸ್. ನಿದ್ದೆನೇ ಬರ್ತಾಯಿಲ್ಲ. ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ಉಳ್ಳಾಡ್ತಾ ಇದ್ದೀನಿ ಸುಮ್ಮನೆ. ನಿದ್ದೆನೇ ಬರಲಿಲ್ಲ. 5:15ಗೆ ಎಚ್ಚರ ಆಗೋಯ್ತು. ಎಲ್ಲಾದರೂ ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ಮೀನ್ಸ್ ನಮ್ಮ ಕೆಲಸಗಳಿದ್ದಾಗ ನಿದ್ದೆ ಬರಲ್ಲ. ಈಗ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದಾಗ ಅಯ್ಯೋ ಎಲ್ಲಿಗೆ ಬರೋಕ್ಕೂ ಒಂಥರ ಮನಸ್ಸೇ ಆಗಲ್ಲ. ಈಗ ನಿದ್ದೆನೇ ಮಾಡಬೇಕಂತಿರುತ್ತೆ. ಇವತ್ತು ನೋಡಿ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ಅಮ್ಮ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ, ನನಗೆ ತಿಂಡಿ ಮಾಡ್ಕೊಳ್ಬೇಕು. ಒಂದು ತಿಂಡಿ ಮಾಡಿಕೊಡ್ತಾರೆ. 9ಇಂದ ನಮಗೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಈ ಮಂತ್ ಫುಲ್ ಸಂಡೇಸ್ ಎಲ್ಲ ಟ್ರೈನಿಂಗ್ ಇರುತ್ತೆ. ನೆಕ್ಸ್ಟ್ ಮಂತ್ ಅಂತಲೂ ಇರುತ್ತೆ, ಆದರೆ ಈ ಮಂತ್ ಮಾತ್ರ ಫ್ರೀ ಆಫ್ ಕಾಸ್ಟ್. ಅಮ್ಮ ಬಿಸಿನೀರು ಕೇಳಿದ್ರು, ಇಲ್ಲ ಬಿಸಿನೀರು ರೆಡಿ. ಬಿಸಿನೀರು ಕಾಯಿಸಿದ್ದೀನಿ, ನಮ್ಮ ಒಂದು ಕುಡಿತಾರೆ. ಆಮೇಲೆ ನಾನು ತಿಂಡಿ ಮಾಡ್ಕೊತಾರೆ. ನಾನು ತಿಂಡಿ ತಿಂದು ರೆಡಿಯಾಗಿ ಅಪ್ಪ ವಾಕಿಂಗ್ ಮುಗಿಸ್ಕೊಂಡು ಬಂದಾಗ ಸ್ಕೂಲ್ಗೆ ಹೋಗ್ಬೇಕು. ನೀನು ಹೋಗ್ಬೇಕು. ರೆಡಿ. ರಾಧೆ ರಾಧೆ. ನಮ್ಮ ಇವಾಗ ತಿಂಡಿ ಮಾಡ್ತಾ ಇದ್ದಾರೆ. ತಿಂಡಿ ತಿಂತ ರೊಟ್ಟಿ ಉಪ್ಸಾರು ಖಾರ, 2 ರೊಟ್ಟಿ ಹಾಕಿಸ್ಕೊಂಡಿದ್ದೀನಿ. ಉಪ್ಸಾರು ಖಾರ ಬನ್ನಿ ತಿನ್ನೋಣ ಅಂತ ಹೇಳೋಕ್ಕಾಗಲ್ಲ. ನೀವು ನೋಡಿ ಮೀನ್ಸ್ ಮೊಬೈಲಿಂದ ಕೈ ಹಾಕಿ ತಿಂತೀರಾ, ಅದಕ್ಕೆ ನಾನೇ ತಿಂತೀನಿ ನಿಮ್ಮ ಬದಲು. ಕರೆಕ್ಟಾಗಿ 8:30 ಅಪ್ಪ ಮತ್ತು ಜಗತ್ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಹೋಗ್ತಾ ಇದ್ದಾಳೆ. ಅದಕ್ಕೆ ಒಂದು ಮಾತು ಹೇಳಿ ಕಳಿಸ್ತಾ ಇದ್ದೀನಿ, ನಂಬಿಕೆನೇ ನಮ್ಮ ಧೈರ್ಯ, ಭಯನೇ ನಮ್ಮ ಶತ್ರು ಅಂತ. ಅದಕ್ಕೆ ಹೆದರ್ಕೋಬೇಡ, ಹೋಗು ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ನೀರಲ್ಲಂತೆ ಅದನ್ನು ಮಾಡೋದು. ಯಾವಾಗಲೂ ನಾವು ನೀರಲ್ಲಿ ಏನು ಕಳಿಸಿಲ್ಲ ಒಬ್ಬಳನ್ನೇ, ಅದಕ್ಕೆ ಭಯ ಪಡಬೇಡ, ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಸರಿ ಅಲ್ವಾ? ಹಾಂ ಬಂದೆ. ಸರಿ, ಬಾಯ್ ಮಮ್ಮಿ. ಬಾಯ್ ಬಾಯ್ ಬಾಯ್. ಬಂದೆ ಅಪ್ಪ. ಇವತ್ತು ನನ್ನ ಮಗಳು ಯಾವುದೋ ಸ್ಪೋರ್ಟ್ಸ್, ಸೈಲಿಂಗ್ ಸ್ಪೋರ್ಟ್ಸ್ ಅಂತ ಅಂದ್ಬಿಟ್ಟು ಶಿಪ್ಪಲ್ಲಿ ಏನೇನೋ ಮಾಡಿಸ್ತಾರಂತೆ, KRS ಬ್ಯಾಕ್ ವಾಟ್ರಲ್ಲಿ. ಅಲ್ಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳೆ, ರೆಡಿಯಾಗಿ ಹೋಗ್ತಿದ್ದಾಳೆ. ಅವಳನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ. ನಾನು ಬರ್ತೀನಿ ಅಷ್ಟೇ. ಈಗ ಮಮ್ಮಿ ಎಲ್ಲಿ ಕಾಣಿಸ್ತಾರಿಲ್ಲ ನೀವು? ಹೋಗ್ಲಿ ಬಿಡಿ, ಬೇಡ.
ಬಂದ್ವಿ ಸ್ಕೂಲ್ ಹತ್ರ. ಸ್ವಲ್ಪ ಹೋಗ್ಬಿಟ್ರೆ ಸ್ಕೂಲೇ ಸಿಕ್ಬಿಡುತ್ತೆ. ಗುಂಡಮ್ಮ ಇಲ್ವಾ? ಲೇಖನ ಇಲ್ಲ, ನಾನು ಲಕ್ಷ್ಮೀ ಸಿದ್ರಾ ಮತ್ತು ನಮ್ಮ ಕ್ಲಾಸಿಂದ ಸ್ವಲ್ಪ ಬಾಯ್ಸು ಬಂದ್ವಿ ಸ್ಕೂಲ್ ಹತ್ರ. ಬಂದ್ವಿ ಸ್ಕೂಲ್ ಬಂತು. ನಿಮಗೆ ಯಾರು ಬಂದಿರ ಅನ್ಸುತ್ತೆ ಗಾಯ್ಸ್. ಮಲ್ಕೂತಿಲ್ವಾ? 8 ಮಕ್ಕಳು. ಎಲ್ಲ ಏನೋ ಅವ್ರದ್ದು ಟೀ-ಶರ್ಟ್ಸ್ ಏನೋ ಕೊಡ್ತಾರಂತೆ, ಅದಕ್ಕೆ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಿದ್ದಾರೆ. ಸೈಲಿಂಗ್ ಬೋಟ್ ಸ್ಪೋರ್ಟ್ಸ್ ಇವತ್ತು ನನ್ನ ಮಗಳಿಗೆ ಸ್ಕೂಲಿಂದ. ನೋಡಿ ಟೀ-ಶರ್ಟ್ ಕೊಟ್ಟಿದ್ದಾರೆ ಮಗಳಿಗೆ. ಸೇಲಿಂಗ್ ಬೋಟ್ ಸ್ಪೋರ್ಟ್ಗೆ, ಸೇಲಿಂಗ್ಸ್ ಬೋಟ್ ಸ್ಪೋರ್ಟ್ಸ್ IJRS. ಬಂದ್ಲಿ ಇವಾಗ ಟೀ-ಶರ್ಟ್ ಇಸ್ಕೊಂಡು ಹೋಗ್ತದಾಳ. ಹಾಕೋ ಬಾ, ಇಲ್ಲೇ ಇರ್ತೀನಿ ನಾನು. ಎಲ್ಲರಿಗೂ ಟೀ-ಶರ್ಟ್ ಕೊಟ್ಟರು, ಹಾಕೊಂಡು ರೆಡಿ ಆಗಿದ್ದೀವಿ. ಟ್ರ್ಯಾಕ್ ಪ್ಯಾಂಟು ಮತ್ತು ಟೀ-ಶರ್ಟ್. ಸ್ಪೋರ್ಟ್ಸ್ ಶೂ ಹೇಳಿದ್ರು. ಈ ಕೋತಿ ಇದಕ್ಕೆ ಇದು 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 ಅದೆಲ್ಲ ಇದು ಇನ್ಸ್ಟ್ರಕ್ಷನ್ ಹೋದಾಗ ಬರ್ದಿದ್ಬಿಟ್ಟು ನೋಡಿ ಸ್ಕೂಲ್ ಶೂ ಹಾಕೊಂಡು ಬಂದಿದ್ದಾಳೆ. ನಾವೆಲ್ಲ ಸ್ಪೋರ್ಟ್ಸ್ ಶೂ ಹಾಕೊಂಡು ಬಂದಿದ್ದೀವಿ. ಇದು ಹಂಗೆ ಇದು ಸ್ವಲ್ಪ ಇವಾಗೆಲ್ಲ ಆಡ್ಬಿಡಿ ಆಯ್ತಾ. ನಾವು ವಾಶ್ರೂಮ್ ಅಂತ ಬ್ಲಾಗ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೊಬೈಲ್ ತರಂಗಿಲ್ಲ ಗಾಯ್ಸ್. ಓಕೆ ಓಕೆ ಬಾಯ್ ಬಾಯ್ ಬಾಯ್. ನಾಳೆ ಸರಿದೆ ಬಾಯ್ ಬಾಯ್. ಬಾಯ್ ಮುಚ್ಕೊಂಡು ಮೊದಲು ನೆಟ್ಟಿಗೆ ಮುಖ ತೋರಿಸು. ಸೇಲಿಂಗ್ ಸ್ಪೋರ್ಟ್, ಆಲ್ ದ ಬೆಸ್ಟ್ ಗರ್ಲ್ಸ್. ಎಲ್ಲ ಸ್ಟ್ಯಾಂಡ್ ಆಗ್ತಿದ್ದಾರೆ. ಗ್ರೂಪಲ್ಲಿ ಒಂದು ಫೋಟೋ ತೆಗೆಯೋದಕ್ಕೆ. ಸೈಲಿಂಗ್ ಬೋಟ್ ಸ್ಪೋರ್ಟ್ಸ್, ಸೈಲಿಂಗ್ಸ್ ಬೋಟ್ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗಳು ಇವರೆಲ್ಲ. ನನ್ನ ಮಗಳು ಅಲ್ಲಿ ನಿಂತಿದ್ದಾಳೆ. ಅವ್ರ ಪೇರೆಂಟ್ಸ್ಗಳೆಲ್ಲ ಬಂದಿದ್ದಾರೆ. ಇವರು ನಮ್ಮ ಸ್ನೇಹಿತರು ಬಸವರಾಜ್. ಫುಲ್ ಸ್ಟೂಡೆಂಟ್ಸ್ ರೆಡಿಯಾಗಿದ್ದಾರೆ. ಇಷ್ಟು ಜನ ಇವತ್ತಿನ ದಿನ ಸೆಲ್ಲಿಂಗ್ ಬೋಟ್ ಸ್ಪೋರ್ಟ್ಸ್. ಓಕೆ, ಇವರು ನಮ್ಮ ನಾಗೇಶ್ ಸರ್, ಇವರ ನಾಯಕತ್ವ ವಹಿಸಿರೋರು. ಇವರು ಅರಳಪ್ಪ ಸರ್, ಇವರು ಜೊತೆಯಲ್ಲಿ ಅವರೇ ಇರ್ತಾರೆ. ಆಲ್ ದ ಬೆಸ್ಟ್ ಎವ್ರಿಬಡಿ, ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಬಾಯ್ ಬಾಯ್. ಸಿದ್ರಾ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಜಾಹ್ನವಿ ಬಾಯ್. ನಮ್ಮ ಅಂಕಲ್ ಬ್ಲಾಗ್ಗೆ ಎಲ್ಲರೂ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿ. ಏನು ಹೇಳ್ತೀಯ ಸಿದ್ರಾ? ಏನು ಹೇಳ್ಬಿಡು. ಅಂಕಲ್ಗೆ ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ನಮ್ಮ ಆಂಟಿ ಅಂಕಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಹಾಂ ಸರ್, ಸರ್ ಇದು ಟೀ. ಇವರೇ ನಮ್ಮ ನಾಯಕರು ಅಲ್ಲಪ್ಪ ಸರ್. ಟೇಕ್ ಕೇರಿಂಗು ಅಲ್ಲಪ್ಪ ಸರ್. ಎಲ್ಲರೂ ಆರಾಮಾಗಿ ನೋಡ್ಕೊಂಡು ಚೆನ್ನಾಗಿ ಮಾಡಿಸ್ಕೊಂಬನ್ನಿ ಸರ್. ಹಾಂ,
ಎಲ್ಲ ಪೇರೆಂಟ್ಸ್ಗಳೆಲ್ಲ ನಿಂತಿದ್ದಾರೆ ನೋಡಿ, ಕಳಿಸ್ತಾ ಇದ್ದಾರೆ. Sit in three, sir. Good. ವಿಂಡೋ ಓಪನ್ ಮಾಡೋ ಜನವಿ. ಹಾಂ ಬಾಯ್. ಎಲ್ಲ ಲಕ್ಷ್ಮಿ ಬಾಯ್. ನೋಡ್ತಾ ಇದೆ. ಇವರೇ ನಮ್ಮ ಸ್ನೇಹಿತರು ಬಸವರಾಜ್ ಅಂತ. ಏನು ಹೇಳಪ್ಪ, ಇವತ್ತು ಮಗಳು ಹೋಗ್ತಿದ್ದಾರೆ ಬೇಡವತ್ತು. ಬಾಯ್ 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 ಬಾಯ್. ಆಯಿತು, ಬಸ್ಸು ಹೊರಟಿತು. ಇದೇ ನಮ್ಮ ಮಗಳ ಸ್ಕೂಲ್. ಈ ಸ್ಕೂಲಿಂದಲೇ ಇವತ್ತು ಹೋಗಿರೋದು.